ನಮ್ಗೇನು ಬಂದ್ರೂ ಅದೇ ಇರುತ್ತೆ, ನಾವು ಏನು ಮುಂಚೆ ಮಾತಾಡ್ಕೊಂಡಿರ್ತೀವಿ ಹಾಗೇನೆ. ಆ್ಯಂಡ್ ಇವೆಂಚುಲಿ ಏನು ನಮ್ಮದು ಪ್ರೊಡ್ಯೂಸರ್ ಮಧ್ಯೆ ಏನು ಮಾತುಕತೆ ಆಗುತ್ತೋ ಹಂಗೆ ಹೋಗುತ್ತೆ ಹೊರತು ಏನು ಒಂದು ಎಪಿಸೋಡ್ ಪೀಕ್ ಆದ ತಕ್ಷಣ ಇವ್ರಿಗೇನೋ 10,000 ರೂಪಾಯಿ ಬೋನಸ್ ಹಾಕ್ಬಿಡ್ತಾರಪ್ಪ ಅನ್ನೋಂಗೇನೂ ಇರಲ್ಲ. ಅದು ಸ್ಟಾರ್ಟಿಂಗ್ ಆಗಲಿ ಅಟ್ ದ ಎಂಡ್ ಆಫ್ ದ ಸೀರಿಯಲ್ ಆಗಲಿ ನಮಗೆ ಇಷ್ಟು ದುಡ್ಡು ಹಾಕಿ ಫಸ್ಟು ನಾವು ಹಿಂಗಿದ್ದೀವಿ ನಮ್ಮದೊಂದು ಮಟ್ಟ ತೋರಿಸ್ಕೊಳ್ಳೇಬೇಕು. ನನ್ನ ಜೇಬಲ್ಲಿ 10 ರೂಪಾಯಾರೂ ಇರಲಿ, ಒಂಥರ 1,000 ರೂಪಾಯಿ ಇರೋರ ಥರ ಮೆರಿಲೇಬೇಕು. ಅದು ದಟ್ ಈಸ್ ದ ಹಾರ್ಡ್ ರಿಯಾಲಿಟಿ ಆಫ್ ದ ಇಂಡಸ್ಟ್ರಿ. ಯಾರು ಏನೂ ಮಾಡೋಕ್ಕಾಗಲ್ಲ, ಇವರು ಅವರು ಅಂತಲ್ಲ, ಇಟ್ ಈಸ್ ಲೈಕ್ ದಟ್. ಸೊ ಅದು ಯಾರನ್ನು ಹೆಂಗೆ ಸಿಸ್ಟಮ್ ಬ್ಲೇಮ್ ಮಾಡಬೇಕಾ ಏನು ಅಂತ ನಮಗೂ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ಕ್ವೈಟ್ ನ್ಯೂ. ಬಟ್ ಪ್ರಾಬ್ಲಿ ಅವ್ನಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅಲ್ಲ. ಅವ್ರ ಪ್ರಕಾರ ಹೆಂಗೆ ಅಂದರೆ ದಿನ ಟಿವಿಲಿ ಬರ್ತೀವಲ್ಲ, ದಿನ ತಿಂಗಳು ಫುಲ್ಲು ಶೂಟಿಂಗ್ ಮಾಡ್ತೀವಿ ಅಂತ ಅವರು. ಈಗ ದಿನಕ್ಕೆ ನೀವು 10,000 ಪೇಮೆಂಟ್ ಬರ್ತಿದೆ ಅಂತಂದ್ರೆ ತಿಂಗಳ ಪೂರ್ತಿ ಬಂದ್ಬಿಡುತ್ತೆ ಅಂತ ಅಂದ್ರೆ 1 ಮಂತ್ ಕಮ್ಮಿ ಆಗುತ್ತೆ ಡೇಸ್ಗಳು, ಇನ್ನೊಂದ್ ಮಂತ್ ಹೆಚ್ಚಾಗತ್ತೆ, ವೇರಿಯೇಷನ್ಸ್ ಇರುತ್ತೆ. ಅಲ್ಲ ಅವ್ರ ಪ್ರಕಾರ ಯಾಕಂದ್ರೆ ದಿನ ಟಿವಿಲಿ ಬರ್ತಿರಲ್ಲ, ನಮ್ಮಮ್ಮನೇ ಹೇಳ್ತಾರಲ್ಲ ಏನು ಯಾವಾಗ ನೋಡಿ ಟಿವಿಲಿ ಮಾತ್ರ ದಿನ ಬರ್ತಿಲ್ಲೋ, ಯಾವಾಗ ನೋಡಿ ಮನೇಲೇ ಇರ್ತಿಲ್ಲೋ ಅಂತಾರ. ಯಾಕಂದ್ರೆ ಶೂಟಿಂಗ್ ನಡೆಯೋದೇ ಹಂಗೆ, ಯಾಕಂದ್ರೆ ಅವ್ರಿಗೂ ಪ್ರೊಡ್ಯೂಸರ್ಗೆ ಪ್ರಾಫಿಟ್ ಅಂತ ಆಗೋದು ಹಂಗೇನೆ. ದಿನ ಶೂಟಿಂಗ್ ಮಾಡ್ರೆ ಅವ್ರಿಗೇನು ಫಸ್ಟ್ ಆಫ್ ಆಲ್ ಪ್ರಾಫಿಟ್ ಆಗಲ್ಲ, ಏನು ಪ್ರಾಫಿಟ್ ಆಗಲ್ಲ. ಸೊ ಏನೋ ಅವ್ರ ತಲೆಯಲ್ಲಿ ಇದೆ ಆ್ಯಕ್ಚುಲಿ. ಆಮೇಲೆ ಇನ್ನೊಂದೇನು ಅಂದರೆ ನೀವು ಆಗಲೇ ಕೇಳಲ್ಲ, ರಿಯಲ್ ಲೈಫಲ್ಲಿ ಇದು ಅಂದ್ಕೊಳ್ತಾರೆ ಆಫ್ ಸ್ಕ್ರೀನ್. ಅದು ನಿಜ. ಅದು ಆ್ಯಕ್ಚುಲಿ ನನಗೆ ಗೊತ್ತಿರೋಂಗೆ ಟಫೆಸ್ಟ್ ಕೆಲಸ. ಜಗ್ಗೇಶ್ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ, ಅವರು ಆರ್ಟಿಸ್ಟ್ ಲೈಫು ತುಂಬ ಶಾಪಗ್ರಸ್ತನೇ ಅವನು ಆರ್ಟಿಸ್ಟ್ ಆಗಿಬಿಟ್ಟದು ಅಂತ ಯಾವುದೋ ಒಂದು ಇದರಲ್ಲಿ ಹೇಳ್ತಾರೆ. ಅದೊಂದೊಂದ್ಸಲ ನಿಜ ಅನಿಸುತ್ತೆ. ಏನಕ್ಕೆ ಅಂದರೆ ಈಗ ನಂದು ಬಂದು ಕಾಮಿಡಿ ಕ್ಯಾರೆಕ್ಟ್ರು, ನಾನು ಬಂದು ನಗಿಸ್ಬೇಕು ಜನನ. ಅಲ್ಲಿ ನಾನು ಬಂದು ಅಲ್ಲಿ ಕೇಳಲ್ಲ, ಯಾಕಂದರೆ ನನಗೆ ಅದರಿಂದನೇ ಒಂದು ಪೇಮೆಂಟ್ ಅಂತ ಬರೋದು, ಅದು ನನ್ನ ಕೆಲಸ. ಬಟ್ ನನ್ನ ಪರ್ಸ್ನಲ್ ಲೈಫಲ್ಲಿ ಎಷ್ಟೇ ಬೇಜಾರಿದ್ರು ನಾನು ಅದನ್ನು ಇಲ್ಲಿ ತೋರಿಸ್ಕೊಳ್ದೆ ಆ್ಯಕ್ಟಿಂಗ್ ಮಾಡಬೇಕಲ್ಲ. ಏನೇ ಇರ್ಬೋದು, ಏನೇ ಸಮಸ್ಯೆ ಇರ್ಬೋದು, ಪರ್ಸ್ನಲ್ ಲೈಫಲ್ಲಿ ಇರ್ಬೋದು ಅಥವಾ ಏನೇ ಇರ್ಬೋದು, ಬಟ್ ಅದು ಯಾವುದೂ ತೋರಿಸ್ಕೊಳ್ದಿಲ್ಲ ಆ್ಯಕ್ಟಿಂಗ್ ಮಾಡೋದಿದೆಯಲ್ಲ. ನಾಟ್ ಓನ್ಲಿ ಏನೋ ಬರೀ ಕಾಮಿಡಿ ಅಂತ, ಅದು ಎಸ್ಪೆಷಲಿ ಕಾಮಿಡಿ ಜಾಸ್ತಿ ಬರುತ್ತೆ. ಯಾಕಂದ್ರೆ ಸ್ಮೈಲ್ ಇದ್ರೇ ಅಲ್ವಾ, ನಮ್ಮ ಫೇಸಲ್ಲಿ ಸ್ಮೈಲ್ ಇದ್ರೇ ಫಸ್ಟ್ ಆಫ್ ಆಲ್ ಬೇರೆಯವ್ರ ಮುಖದಲ್ಲಿ ನಾವು ನಗು ತರ್ಸೋಕ್ಕಾಗೋದು. ಸೊ ನಮ್ಮ ಪಾತ್ರನೇ ಅಂತಲ್ಲ, ಯಾವುದೇ ವಿಲನ್ ಆಗಿರ್ಬೋದು, ಯಾವುದೇ ಹೀರೋ ಆಗಿರ್ಬೋದು, ಯಾವುದೇ ಪಾತ್ರ ಆಗಿರಲಿ, ಪರ್ಸ್ನಲ್ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಮರ್ತೆ ಆ್ಯಕ್ಟಿಂಗ್ ಮಾಡ್ಬೇಕು ನಾವು ಜನಕ್ಕೋಸ್ಕರ. ಅದು ಯಾರೂ ನೋಡೋದೇ ಇಲ್ಲ. ಅವ್ರೇನು ಅನ್ಕೋತಾರೆ, ಇವನೇನು ಇಷ್ಟ ಚೆನ್ನಾಗಿ ನಗ್ತಿರ್ತಾನಲ್ಲ, ಅಲ್ಲಿ ನಮ್ಮ ಪರ್ಸ್ನಲ್ ಲೈಫಲ್ಲಿ ಏನೇನೇನೋ ಆಗಿರುತ್ತೆ. ಇವಳ್ದೇನೋ ಒಂದು ಡೈಲಾಗ್ ಹೇಳ್ತಾರೆ,